ಕುಕ್ ವಿತ್ ಸೃಜನಿ. ನಾನಿವತ್ತು ನಿಮ್ಗೆ ಜುಕಿನಿ ಅನ್ನೋ ವೆಜಿಟೇಬಲ್ ಇಂದ ಕೋಸಂಬರಿ ತೋರಿಸ್ಕೊಡ್ತಾ ಇದ್ದೀನಿ. ಹೇಗ್ ಮಾಡೋದು ಅಂತ ನೋಡೋಣವಾ? ಇದರ ಹೆಸರು ಜುಕಿನಿ. ಇದು ನೋಡೋದಿಕ್ಕೆ ವೆಜಿಟೇಬಲ್ ತರಾನೇ ಇದೆ, ಆದರೆ ಇದು ಫ್ರೂಟ್ ಜಾತಿಗೆ ಸೇರಿದ್ದು. ಇಲ್ಲಿ ನಾನು ಅರ್ಧ ಜುಕಿನಿ ತಗೊಂಡು ಈ ರೀತಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನ ಸಲಾಡಲ್ಲಿ ಹೆಚ್ಚಿಗೆ ಉಪಯೋಗಿಸ್ತಾರೆ. ಮತ್ತು ಇದರ ಟೇಸ್ಟು ಸೌತೆಕಾಯಿ ತಿಂದರೆ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಈ ವೆಜಿಟೇಬಲಲ್ಲಿ ಸಲಾಡ್ ಮತ್ತು ಸೂಪ್ ಮಾತ್ರ ಮಾಡೋದಲ್ಲದೆ ಕರಿ ಮತ್ತು ಸಾಂಬಾರು ಕೂಡ ಮಾಡ್ಬೋದು. ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆನ ತಗೊಂಡು ತೊಳೆದು 1/2 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಬೇಕಾದಷ್ಟು ಎಣ್ಣೆ, ಹಸಿಮೆಣಸಿನ್ಕಾಯಿ 1 ತಗೊಂಡು ಈ ರೀತಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ತುರಿದಿಟ್ಕೊಂಡಿರೋ ಕೊಬ್ಬರಿ ಅರ್ಧ ಕಪ್, ಕೊತ್ತಂಬರಿ ಸೊಪ್ಪು, ಕರಿಬೇವು. ಒಂದು ಬೌಲ್ಗೆ ಕಟ್ ಮಾಡಿಟ್ಕೊಂಡಿರೋ ಜುಕಿನಿ ಹಾಕ್ಕೊಂಡು ಅದಕ್ಕೆ ನೆನೆಸಿಟ್ಕೊಂಡಿರೋ ಹೆಸರುಬೇಳೆ, ತುರಿದಿಟ್ಕೊಂಡಿರೋ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ಪೂನ್ ನಿಂಬೆ ರಸ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದರ ಸೇವನೆಯಿಂದ ವೆಯ್ಟ್ ಲಾಸ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಒಳ್ಳೆಯದು, ಮತ್ತು ಡಯಾಬಿಟಿಸ್ ಕಂಟ್ರೋಲ್ ಮಾಡೋದು ಅಲ್ಲದೆ ಕಣ್ಣಿನ ದೃಷ್ಟಿಗೂ ಸಹ ತುಂಬಾ ಒಳ್ಳೆಯದು. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಹಾಗೇನೂ ತಿನ್ಬೋದು. ಸ್ಟವ್ ಹಚ್ಚಿ ಚಿಕ್ಕ ಪ್ಯಾನ್ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದಾಗ ಕಟ್ ಮಾಡಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕರಿಬೇವು ಸಹ ಹಾಕಿ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಒಗ್ಗರಣೆ ತಣ್ಣಗಾದ್ಮೇಲೆ ಜುಕಿನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ. ಈಗ ಜುಕಿನಿ ಕೋಸಂಬರಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಜುಕಿನಿ ಕೋಸಂಬರಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.